ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್, ಮೈ ಗಾಡ್. ನಿಖಿಲ್ ಅಂತ ರಾತ್ರಿ ಬಂದು ಸೇರಿದ್ರು ನಮ್ಮನ್ನ. ಪಾಪ ಚಿತ್ರದುರ್ಗದಿಂದ ಬಂದಿದ್ದಾರೆ ಅವ್ರ ಬೈಕಲ್ಲಿ. ಅಲ್ಲಿದೆ ಬೈಕ್. ಸ್ವಾತಿ ಅವರು ಆಲ್ರೆಡಿ ಎದ್ದಿದ್ದಾರೆ. ಆಸಮ್ ವ್ಯೂ ಮಾತ್ರ. ನೋಡಿ, ಇದೆಲ್ಲ ಬೋಟ್ ಏನೇನು ನಿಂತಿದೆ, ಈ ಬೋಟ್ಸ್ ಎಲ್ಲ ಫಿಶಿಂಗ್ ಹೋಗುತ್ತಂತೆ. ಕೆಲವು ಸತಿ ರಾತ್ರಿ ಹೋಗಿ ಮಧ್ಯರಾತ್ರಿ ಬರ್ತಾರೆ, ಇಲ್ಲಾಂದರೆ ಮಧ್ಯರಾತ್ರಿ ಹೋಗಿ ಬೆಳಗಿನ ಜಾವ ಬರ್ತಾರಂತೆ. ನಿಜವೂ ನನಗೆ ಆಶ್ಚರ್ಯ ಆಗ್ತಿತ್ತು, ಹೇಗೆ ಕತ್ಲೆಲ್ಲ ಹೋದರೆ ಹೇಗೆ ಬೋಟಿಂಗ್ ಮಾಡ್ತಾರೆ ಅಂತ. ನೋಡಿ, ಇಲ್ಲಿದೆ, ನಾನು ತೋರಿಸ್ತೀನಿ. ಬೋಟ್ ಒಳಗಡೆ ಇದು. ಸೊ ಮೇನ್ ಥಿಂಗ್ ಅಂದರೆ ಇದು ನೋಡಿ, ಇದು ಮೋಸ್ಟ್ಲಿ ಬ್ಯಾಟ್ರಿನ ಜನ್ರೇಟರ್ ಏನಂತ ಗೊತ್ತಿಲ್ಲ. ಅವ್ರದ್ದು ಕಂಟ್ರೋಲ್ ಪ್ಯಾನಲ್ ಇದೆ, ಅಲ್ಲೆಲ್ಲ ವೈರ್ ಸೆಟ್ಟಿಂಗ್ಸ್ ಇದೆ. ನೋಡಿ, LED ಲೈಟ್ ಹಾಕ್ಕೊಂಡಿದ್ದಾರೆ ರಾತ್ರಿ ಹೊತ್ತಲ್ಲಿ. ಮತ್ತು ಅಲ್ಲೇ ಒಂದು ಸ್ಪೀಕರ್ ಕೂಡ ಇದೆ. ಅದು ಸ್ಪೀಕರ್ ಅಂದರೆ ಮೈಕ್ರೋಫೋನ್ ಥರ ಇದೆ. ಬ್ಯಾಟ್ರಿ ಜೊತೆಲಿ ಎತ್ಕೊಂಡು ಹೋಗ್ತಾರೆ ಅನಿಸುತ್ತೆ. ನೋಡಿ, ಅವ್ರದ್ದು ಎಕ್ವಿಪ್ಮೆಂಟ್ಸ್ ಸಮೇತ ಎಲ್ಲ. ಹಾಯ್ ಬ್ರೋ, ನಮಸ್ಕಾರ. ಸ್ನೇಹಿತರೆ ನೋಡಿ, ನಮ್ಮದು ದೊಡ್ಡ ಟೆಂಟ್ ಪಿಚ್ ಮಾಡಿದ್ದಾಯಿತು. ಇನ್ನೂ ಎಕ್ಸಾಕ್ಟ್ ಕೂರಿಸಿಲ್ಲ, ಬಟ್ ಸಖತ್ತಾಗಿ ಕಾಣ್ತದೆ. ಕ್ಲೀನಾಗಿ ಒಳಗಿದೆ ನೋಡಿ. ಇದೇ ರೀಸನ್ಗೋಸ್ಕರ ತೊಗೊಂಡಿದ್ದು. ಇವಾಗ ಯಾವುದೇ ಕಾರಣಕ್ಕೂ ಬಿಸಿಲು ಬಂದರಾಗಲಿ, ಇಲ್ಲಾಂದರೆ ಮಳೆ ಬಂದರೆ ಗಾಳಿಗೆ ಎಲ್ಲ ಆರಾಮಾಗಿ ಸೇಫ್ ಥರ ಇರುತ್ತೆ. ನೋಡಿ, ಈ ಥರ ಆರಾಮಾಗಿರುತ್ತೆ ನಿಜವಾಗ್ಲೂ. ಸೊ ಆ್ಯಕ್ಚುಲಿ ಅಂದರೆ ನನಗೆ ಫಸ್ಟ್ ಟೈಮು ಈ ಥರ ತೊಗೊಂಡಿದ್ದು. ಲಾಸ್ಟ್ ವೀಡಿಯೋಲಿ ನೀವು ನೋಡಿರ್ತೀರ ಇದನ್ನು ತೊಗೊಂಡಿದ್ದು, ಮತ್ತು ಇವಾಗ ಪಿಚ್ ಮಾಡಿದ್ದು ಒಂದು ನಿಮಗೆ ಸಿಗುತ್ತೆ. ಬಟ್ ಒಬ್ಬನೇ ಮಾಡೋದಕ್ಕಂತೂ ತುಂಬ ಕಷ್ಟ ಆಯಿತು. ಐ ಥಿಂಕ್ ಅವರು ಕೂಡ ಹೇಳಿದರು, ನನಗೆ ಕೂಡ ಅನಿಸ್ತಾ ಇರೋದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಂದೆ ಒಂದು. ಸೊ ಇವಾಗ ನೋಡಿ ಬಂದೆ. ಸೊ ನೋಡಿ, ಇಲ್ಲಿ ಮೆಶ್ ಇದೆ. ಈ ಕಡೆಯಿಂದ ಆರಾಮಾಗಿ ಒಳ್ಳೆ ಕಾರ್ ಕಾಣುತ್ತೆ ನೋಡಿ. ಈ ಥರ ಸೆಟಪ್
ಒಳಗಡೆಲಿ ಆರಾಮಾಗಿರುತ್ತೆ, ಕ್ಲೋಸ್ ಸರ್ಫೇಸ್ ಥರ. ಇವಾಗ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಮುಂದಕ್ಕೆ ಬನ್ನಿ ಸ್ನೇಹಿತರೆ. ಡೇ 2 ಲಂಚ್ ಟೈಮು, ಮಧ್ಯಾಹ್ನ ಫಿಶಿಂಗ್ ಹೋಗಿ ಬಂದಾಯಿತು. ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಅಡುಗೆ ಮಾಡ್ಕೊತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ. ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಅನ್ನಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು. ಸ್ವಾತಿಯವರು ಅಂಗಡಿಗೆ ಹೋಗಿ ಬಂದರು, ಸ್ವಲ್ಪ ಕುರ್ಕಲ್ ತಿಂಡಿ ಎಲ್ಲ ತಂದಿದ್ದಾರೆ. ನಿಖಿಲ್ ಅವ್ರ ಪಾಪ ಕೆಲಸ ಮಾಡ್ತಾನೆ ಇದ್ದಾರೆ, ರಜದಲ್ಲಿದ್ರು. ಅವ್ರದ್ದು ಲ್ಯಾಪ್ಟಾಪ್ ಒಳಗಡೆ ಓಡ್ತಾ ಇದೆ. ಕುರ್ಕುಲ್ ತಿಂಡಿ ಮಾತ್ರ ಕ್ಯಾಂಪಿಂಗ್ ಇರಲಿ ಎಲ್ಲೇ ಇರಲಿ ಕುರ್ಕುಲ್ ತಿಂಡಿ ಮಿಸ್ ಆಗಂಗಿಲ್ಲ.